ಜಾಗರೂಕರಾಗಿರಿ. ನೀವು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಥವಾ ನ್ಯಾಯಾಧೀಶರಿಂದ ಅಪರಿಚಿತ ಸಂಖ್ಯೆಗಳಿಂದ ವಿಡಿಯೋ ಕರೆಗಳನ್ನು ಪಡೆದರೆ ಭಯಪಡಬೇಡಿ. ಅವರು ಸೈಬರ್ ಅಪರಾಧಿಗಳಾಗಿರಬಹುದು. ಅವುಗಳನ್ನು ತಕ್ಷಣವೇ ರಾಷ್ಟ್ರೀಯ ಸೈಬರ್ ಸಹಾಯವಾಣಿ ಸಂಖ್ಯೆ 1930ನಲ್ಲಿ ವರದಿ ಮಾಡಿ. ಭಾರತದಲ್ಲಿ ಸ್ಕ್ಯಾಮ್ಗಳಿಗೆ ಬಲಿ ಆಗೋದು ಅನಕ್ಷರಸ್ಥರು ಎಂಬಂತಹ ಮಾತು ಅಕ್ಷರಶಃ ಸುಳ್ಳು. ಬಂಧುಗಳೇ, ಈ ಸ್ಕ್ಯಾಮ್ಗೆ ಒಳಗಾಗುತ್ತಿರುವ 100 ಮಂದಿಯಲ್ಲಿ 90 ಜನ ಅಕ್ಷರಸ್ಥರೇ, ಅಂದರೆ ಗೌರ್ಮೆಂಟ್ ಸರ್ವೆಂಟ್ಸ್, ಸರ್ಕಾರಿ ನೌಕರದಾರರು, ಹಾಗೆ ಅತ್ಯುತ್ತಮ ಪದವಿ ಪಡೆದವರು, ಹಾಗೆ ಬಿಸ್ನೆಸ್ ಮ್ಯಾನ್ಸ್ಗಳೇ ಇವರ ಟಾರ್ಗೆಟ್. ಈ ಸ್ಕ್ಯಾಮ್ಗೆ ಬಲಿಯಾಗುತ್ತಿರುವವರು ಅವರೇ ಹೆಚ್ಚು. ಬಂಧುಗಳೇ, ಇದೊಂದು ಡಿಜಿಟಲ್ ಸ್ಕ್ಯಾಮ್. ಈಗಿನ ಪ್ರಸ್ತುತ ವಿದ್ಯಮಾನಗಳನ್ನು ಬಳಸಿಕೊಂಡು ಬೇರೆ ದೇಶಗಳಲ್ಲಿ ಕುಳಿತುಕೊಂಡು ನಿಮ್ಮನ್ನು ಆಟ ಆಡಿಸುತ್ತಾರೆ. ಬಂಧುಗಳೇ, ಇವರು ಮಾಡುವಂತಹ ಮೊದಲ ಕಾರ್ಯವೇನೆಂದರೆ ನಿಮಗೆ ಒಂದು ಕಾಲ್ ಮಾಡುತ್ತಾರೆ. ನಾವು RBI ಅಥವಾ ಇನ್ಕಮ್ ಟ್ಯಾಕ್ಸ್ ಅಥವಾ CBI ಹೀಗೆ ಸರ್ಕಾರದ ಕಚೇರಿಗಳ ಹೆಸರುಗಳನ್ನು ಬಳಸಿಕೊಂಡು ನೀವು ಅತಿ ಹೆಚ್ಚು ಟ್ರಾನ್ಸಾಕ್ಷನನ್ನು ಮಾಡಿದ್ದೀರಿ ಅಥವಾ RBIನ ರೂಲ್ಸನ್ನು ಮುರಿದಿದ್ದೀರಿ ಎಂಬಂತಹ ಮಾತುಗಳನ್ನು ಬಳಸಿಕೊಂಡು ನಿಮ್ಮನ್ನು ಹೆದರಿಕೆಗೆ ಒಳಪಡಿಸಿ ನಿಮಗೆ ಒಂದು ನಕಲು ಪ್ರತಿಯನ್ನು ಬಿಡುತ್ತಾರೆ. ಬಂಧುಗಳೇ, ಅವರು ಫೇಕ್ ಸರ್ಟಿಫಿಕೇಟನ್ನು ರೆಡಿ ಮಾಡಿರುತ್ತಾರೆ. ನಿಮ್ಮ ವಿರುದ್ಧ ನಿಮ್ಮನ್ನು ಬಂಧಿಸುವಂತಹ ವಾರಂಟ್ ನಮಗೆ ಸರ್ಕಾರ ನೀಡಿದೆ ಅಂತ ಒಂದು ಫೇಕ್ ಸರ್ಟಿಫಿಕೇಟನ್ನು ಕೊಟ್ಟು ನಿಮ್ಮನ್ನು ಹೆದರಿಸಿ ನಾವು ಆ ಕೇಸನ್ನು ಮುಚ್ಚಿ ಹಾಕುತ್ತೇವೆ, ಅದಕ್ಕಾಗಿ ನೀವು ನಮಗೆ 2 ರಿಂದ 3 ಲಕ್ಷ ಅಥವಾ 50 ರಿಂದ 60 ಲಕ್ಷ ಹಣಗಳನ್ನು ನೀಡಬೇಕಾಗುತ್ತೆ ಎಂಬಂತಹ ಮಾತುಗಳನ್ನು, ಸುಳ್ಳು ಕಟ್ಟುಕತೆಯನ್ನು ನಿಮಗೆ ಹೇಳಿ ನಿಮ್ಮಿಂದ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ. ಹೀಗೆ ವಸೂಲಿ ಮಾಡುವಂತಹ 100 ಜನರಲ್ಲಿ ಬಹುಶಃ 90 ಜನಕ್ಕಿಂತ ಜಾಸ್ತಿ ಜನರು ಅಕ್ಷರಸ್ಥರೇ ಇವರ ಟಾರ್ಗೆಟ್ ಆಗಿದ್ದಾರೆ. ಈ ಎಲ್ಲ ಕೃತ್ಯವನ್ನು ಮಾಡಿದ ನಂತರ ನಿಮ್ಮನ್ನು ಗೃಹ ಬಂಧನದಲ್ಲಿ ಇರಿಸುವಂತಹ ಪ್ರಯತ್ನಗಳನ್ನು ಕೂಡ ಈ ಕದಿಮರು ಮಾಡುತ್ತಾರೆ. ಬಂಧುಗಳೇ, ಅದೇನೆಂದರೆ ನಿಮ್ಮನ್ನು ಈ ಸ್ಕ್ಯಾಮ್ಗೆ ಒಳಪಡಿಸಿದ ನಂತರ, ನೀವು ಹಣವನ್ನು ನೀಡಿದ ನಂತರ ನೀವು 1 ತಿಂಗಳುಗಳ ಕಾಲ ಮನೆಯ ಹೊರಗೆ ಬರಬಾರದು. ನಾವು CBI, ನಾವು ED, ನಮಗೆ ಎಲ್ಲ ಮಾಹಿತಿಗಳು ದೊರಕುತ್ತೆ. ನಾವು ನಿಮ್ಮನ್ನು ಟಾರ್ಗೆಟ್ ಮಾಡಿರುತ್ತೇವೆ. ನೀವು ಎಲ್ಲಾದರೂ ಹೊರಗೆ ಬರುವಂತಿಲ್ಲ. 1 ತಿಂಗಳುಗಳ ಕಾಲ ನೀವು ಮನೆಯಲ್ಲೇ ಇರಬೇಕೆಂಬಂತಹ ಬೆದರಿಕೆಯನ್ನು ಉಂಟು ಮಾಡಿ 1 ತಿಂಗಳ ಕಾಲ ಅವರು ನಿಮ್ಮನ್ನು ಹೊರಗೆ ಬರುವುದಕ್ಕೇ ಬಿಡುವುದಿಲ್ಲ. ಇಂತಹ ಸ್ಕ್ಯಾಮ್ಗಳು ತುಂಬ ಆಗುತ್ತಿವೆ. ಬಂಧುಗಳೇ, ನಿಮಗೂ ಕೂಡ ಎಚ್ಚರಿಕೆ ಇರಲಿ. ಒಂದು ವೇಳೆ ನಿಮಗೆ ಭಾರತದ ಅಂಕಿಯಾದಂತಹ 91 ಅಂಕಿಯನ್ನು ಹೊರತುಪಡಿಸಿ ಬೇರೆ ಅಂಕಿಯಿಂದ ಆರಂಭವಾಗುವ ಮೊಬೈಲ್ ನಂಬರ್ಗಳಿಂದ ಯಾವುದಾದರೂ ವಿಡಿಯೋ ಕಾಲ್ ಬಂದರೆ ನೀವು ದಯವಿಟ್ಟು ಅವುಗಳನ್ನು ರಿಸೀವ್ ಮಾಡಬೇಡಿ. ಒಂದು ವೇಳೆ ರಿಸೀವ್ ಮಾಡಿದರೂ ಕೂಡ ಅವುಗಳ ಬಗ್ಗೆ ಸೈಬರ್ ಕ್ರೈಮ್ನ ಸಹಾಯವಾಣಿ ಸಂಖ್ಯೆಗೆ ದೂರು ನೀಡಿ. ಬಂಧುಗಳೇ, ಅವರು ಬೇರೆ ಯಾವುದೋ ದೇಶದಲ್ಲಿ ಕುಳಿತು ಇಂತಹ ಸ್ಕ್ಯಾಮ್ಗಳನ್ನು ಮಾಡುತ್ತಿದ್ದಾರೆ. ಒಂದು ವೇಳೆ ನೀವು ಸ್ಕ್ಯಾಮ್ಗೆ ಒಳಗಾದರೆ ನಿಮ್ಮ ಹಣವನ್ನು ಪಾವತಿ ಮಾಡಲು ಕೂಡ ಅವರು ನಮ್ಮ ದೇಶದಲ್ಲಿ ಇಲ್ಲ. ಅವರು ಬೇರೆ ದೇಶದಲ್ಲಿರುವುದರಿಂದ ಅವರನ್ನು ಕಂಡುಹಿಡಿಯುವುದು ಕೂಡ ಸರ್ಕಾರಕ್ಕೆ ಬಹುದೊಡ್ಡ ಸವಾಲಾಗಿದೆ. ಆದ್ದರಿಂದ ಮೊಬೈಲ್ಗಳ ದೂರವಾಣಿ ಕರೆಗಳನ್ನು ಸ್ವೀಕರಿಸುವ ಮುನ್ನ ಎಚ್ಚರಿಕೆ ಇರಲಿ ಬಂಧುಗಳೇ.